ದೇಶ ಕಾಯುವ ವೀರ ಯೋಧರು ಹಗಲು ರಾತ್ರಿ ಎನ್ನದೆ ಶತ್ರು ದೇಶಗಳೊಡನೆ ಹೋರಾಟ ಮಾಡಿ ಪ್ರಾಣ ರಕ್ಷಣೆಗೆ ಅವರ ಪ್ರಾಣವನ್ನು ತ್ಯಾಗ ಮಾಡುವ ಮೂಲಕ ವೀರ ಮರಣವನ್ನಪ್ಪಿರುವ ಸ್ಮರಣೆ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿದಿನವೂ ಸ್ಮರಿಸುವಂತಾಗಬೇಕು ಎಂದು ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್ ತಿಳಿಸಿದರು. ನಗರದ ಟೇಕಲ್ ರಸ್ತೆಯಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಕ್ಕಳ ಉದ್ಯಾನವನದಲ್ಲಿ ವೀರ ಸ್ಮಾರಕ ಸ್ಥಳದಲ್ಲಿ ಕೋಲಾರ ಜಿಲ್ಲಾ ಮಾಜಿ ಯೋಧರ ಟ್ರಸ್ಟ್ ಹಾಗೂ ದೇಶ ಪ್ರೇಮಿಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಜಮ್ಮು ಕಾಶ್ಮೀರದ ಬಳಿ ಪುಲ್ವಾಮಾ ದಾಳಿಯಲ್ಲಿ ಭಾರತೀಯ ಸೈನಿಕರು 44 ಮಂದಿ ವೀರ ಯೋಧರು ಸಾವನ್ನಪ್ಪಿದ್ದು ಇಂದಿಗೆ 6 ವರ್ಷಗಳು ಕಳೆದಿರುವ ಹಿನ್ನೆಲೆಯಲ್ಲಿ ವೀರ ಯೋಧರ ಸ್ಮರಣಾರ್ಥವಾಗಿ ಆಯೋಜಿಸಿದ್ದ ಹುತಾತ್ಮರಾದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ವೀರ ಯೋಧರ ಭಾವಚಿತ್ರಗಳಿಗೆ ಪುಷ್ಪ ನಮನದೊಂದಿಗೆ ಕ್ಯಾಂಡಲ್ ಬೆಳಗಿಸಿ ಅವರು ಮಾತನಾಡಿದರು. ವೀರ ಯೋಧರ ಕುಟುಂಬಕ್ಕೆ ಸಾಂತ್ವನ ತಿಳಿಸಿ ಸ್ಥೈರ್ಯಗಳನ್ನು ತುಂಬುವ ಮೂಲಕ ಶಾಂತಿ ನೆಮ್ಮದಿ ಸಿಗುವಂತೆ ದೇವರಲ್ಲಿ ಪ್ರಾರ್ಥಿಸುವಂತಾಗಬೇಕೆಂದು ಸಮಾಜ ಸೇವಕ ಹಾಗೂ ಭಾರತದ ಗಡಿ ಭಾಗವಾದ ಜಮ್ಮು ಕಾಶ್ಮೀರದ ಬಳಿಯ ಪುಲ್ವಾಮಾ ದಾಳಿ ಶತ್ರುಗಳು ಮಾಡಿದ ದಾಳಿಯಲ್ಲಿ 44 ಮಂದಿ ಭಾರತೀಯ ಯೋಧರು ಸಾವನ್ನಪ್ಪಿರುವ ಕರಾಳ ದಿನವಾಗಿದೆ. ಇಂಥ ದಾಳಿಗಳು ಅನೇಕ ಬಾರಿ ಆಗುತ್ತಿದ್ದು ನಮ್ಮ ಸೈನಿಕರ ಸಾವು ನೋವುಗಳನ್ನು ಅನುಭವಿಸಿ ನಮ್ಮ ದೇಶದ ರಕ್ಷಣೆ ಹಾಗೂ ಪ್ರತಿಯೋರ್ವ ಪ್ರಜೆಗೂ ಶಾಂತಿ ನೆಮ್ಮದಿಯ ಬದುಕಲು ಅವಕಾಶ ನೀಡುವ ಮೂಲಕ ಅವರು ಪ್ರಾಣ ತ್ಯಾಗ ಮಾಡುತ್ತಿದ್ದಾರೆ. ವಕೀಲ ಮಾಗೇರಿ ನಾರಾಯಣಸ್ವಾಮಿ, ಜಿಲ್ಲಾ ಮಾಜಿ ಯೋಧರ ಟ್ರಸ್ಟ್ ಅಧ್ಯಕ್ಷ ಜಗನ್ನಾಥ್ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರ ಯೋಧರಿಗೆ ಶ್ರದ್ಧಾಂಜಲಿಯನ್ನು 2 ನಿಮಿಷಗಳ ಕಾಲ ಮೌನಾಚರಣೆ ನಡೆಸಿ ವೀರ ಯೋಧರ ಕುಟುಂಬಗಳಿಗೆ ಸಾಂತ್ವನ ತಿಳಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಮಾಜಿ ಯೋಧರ ಹಾಗೂ ಅವರ ಕುಟುಂಬದವರು ಸಾರ್ವಜನಿಕರು ಭಾಗವಹಿಸಿದ್ದರು. ವೀರ ಯೋಧರ ಸ್ಮಾರಕ ಭವನದಲ್ಲಿ ಸಮಯದಲ್ಲಿ ಪುಲ್ವಾಮಾ ದಾಳಿಯಲ್ಲಿ ಪ್ರಾಣತ್ಯಾಗ ಮಾಡಿ ದೇಶಕ್ಕೆ ಒಂದು ಹೆಮ್ಮೆ ಮತ್ತು ಕೀರ್ತಿ ತಂದಂಥ ಸಂದರ್ಭ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಅವರ ಸಾವು ನಮ್ಮ ದೇಶಕ್ಕೊಂದು ಕರಾಳ ದಿನವಾಗಿ ಹಾಗಾಗಿ ಅನೇಕ ಯೋಧರು ಮತ್ತು ಸೈನಿಕರು ಪುಲ್ವಾಮಾ ದಾಳಿಯಂತೆ ಅನೇಕ ದಾಳಿಗಳಿಗೆ ಎದೆಗೊಡ್ಡಿ ಇಡೀ ದೇಶನ ಉಳಿಸುವ ನಿಟ್ಟಿನಲ್ಲಿ ಪ್ರತಿನಿತ್ಯ ಸಾವುಗಳು ಮತ್ತು ಗಾಯಗಳಾಗಿ ನಮ್ಮನ್ನು ನೆಮ್ಮದಿ ಮತ್ತು ಗೌರವಯುತವಾಗಿ ಬದುಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತದ ವೀರ ಯೋಧರಿಗೆ, ಸೈನಿಕರಿಗೆ ಮತ್ತು ಎಲ್ಲ ರಕ್ಷಣಾ ಸಿಬ್ಬಂದಿಗೆ ಈ ಸಮಯದಲ್ಲಿ ಧನ್ಯವಾದಗಳು ಮತ್ತು ಅಭಿನಂದನೆ ಸಲ್ಲಲಿಕ್ಕೆ ಇಷ್ಟಪಡ್ತೀನಿ. ಮೊದಲು ತತ್ಪರಾದಂಥ ಅವರ ಕುಟುಂಬಗಳಿಗೆ ಒಂದು ದೇವರು ಶಾಂತಿ ಕೊಡುವಂಥದ್ದಾಗಲಿ, ಅವರ ನೋವನ್ನು ಭರಿಸುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಆಶಿಸ್ತಾ, ಕೇವಲ ಒಂದು ದಿನ ಆಚರಣೆ ಅಂತದ್ದಲ್ಲ, ಪ್ರತಿನಿತ್ಯ ನಮ್ಮ ಒಂದು ಬದುಕಿನ ಭಾಗವಾಗಿ ದೇಶ ರಕ್ಷಣೆಗೆ ತೊಡಗಿರ್ತಕ್ಕಂಥ ಸೈನಿಕರ ವೀರೋಧವನ್ನು ಸ್ಮರಣೆ ಮಾಡ್ತಾ ಅವರ ಒಂದು ಕಾರ್ಯಾಚರಣೆಗಾಗಿ ನಾವು ನೈತಿಕ ಸ್ಥೈರ್ಯ ಕೊಡುವಂಥದ್ದಾದರೆ ನಾವು ನಿಜವಾದಂಥ ದೇಶಭಕ್ತರು, ದೇಶಾಭಿಮಾನಿಗಳು ಆಗ್ತೀರಿ ಅಂತ ಸಂದರ್ಭ ಹೇಳ್ತಾ, ಏನು ಈ ಒಂದು ಸಂದರ್ಭದಲ್ಲಿ ಆ ಒಂದು ಸಂಸ್ಥೆ ಎಲ್ಲ ಪದಾಧಿಕಾರಿಗಳು ಹಾಗೆ ಇಲ್ಲಿಂದ ದೇಶವಾಸಿಗಳು ಕೂಡ ನಾನು ಧನ್ಯವಾದಗಳು ಅಭಿನಂದನೆ ತಿಳಿಸಿದ್ದೀನಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ ಮಾತೆ. ನಮಸ್ಕಾರ.